ಈ ವಿಶೇಷ ಸಂಪುಟ ಸಭೆ ಈಗೇನು ಆರಂಭ ಆಗಿದೆ, ಸ್ವಲ್ಪ ತಡವಾಗಿ ಆರಂಭಗೊಂಡಿದೆ ಸಚಿವ ಸಂಪುಟ ಸಭೆ. ಆ್ಯಕ್ಚುಲಿ ನಿಗದಿ ಇದ್ದಿದ್ದು 4 ಗಂಟೆಗೆ. ಈ ನಡುವೆ ಲಿಂಗಾಯತ ಸಚಿವರೆಲ್ಲರೂ ಕೂಡ ಸಭೆಗೆ ಹಾಜರಾಗಿದ್ದಾರೆ. 8 ಜನ ಲಿಂಗಾಯತ ಸಮುದಾಯದ ಸಚಿವರು, 2 ಸಚಿವರು ಗೈರಾಗಿದ್ದಾರೆ. CM ಅನುಮತಿಯನ್ನು ಪಡೆದು ಸಚಿವ ದಿನೇಶ್ ಗುಂಡೂರಾವ್ ಅವರೊಬ್ಬರು ಮತ್ತು ವೆಂಕಟೇಶ್ ಅವರೊಬ್ಬರು, ಇಬ್ಬರು ಕೂಡ ಸಂಪುಟ ಸಭೆಗೆ ಗೈರಾಗಿರ್ತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಅದನ್ನು ಹೊರತುಪಡಿಸಿದಂತೆ 31 ಜನ ಸಚಿವರು ಕೂಡ ಇದ್ದಾರೆ. ಮತ್ತು ಮಹತ್ವವಾದ ಸಚಿವ ಸಂಪುಟ ಸಭೆ ಆಗಿರೋದ್ರಿಂದ ಪ್ರತಿಯೊಬ್ಬರು ಕಡ್ಡಾಯವಾಗಿ ಹಾಜರಾಗಿರಬೇಕು ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಎಲ್ಲರೂ ಬಂದಿದ್ದಾರೆ. ತುಂಬ ವಿರೋಧ ವ್ಯಕ್ತವಾಗಿದ್ದು ಒಕ್ಕಲಿಗರು ಮತ್ತು ಲಿಂಗಾಯತರಿಂದ. ಆ ಸಮುದಾಯದ ಸಚಿವರ ನಿಲುವೇನು, ಏನು ಮಾತಾಡ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಜಾತಿ ಗಣತಿ ಬಗ್ಗೆ ನಾನು ಏನು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜದ ಪ್ರಮುಖರು ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ನಾನೇನು ಮಾತಾಡಲಿ ಅದ್ರ ಬಗ್ಗೆ ಇಲ್ಲ. ಅದ್ರ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಮೊದಲು ನಮ್ಮ ಕಡೆ ಬಂದಿದೆ, ಮೊದಲು ಕ್ಯಾಬಿನೆಟ್ನಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗಲಿ, ಆಮೇಲೆ ಮಾತಾಡ್ತೀನಿ. ನೀವು ಹೋದಾಗ ಏನಾಗುತ್ತೆ, ಮೈಗ್ರೆಂಟ್ ಲೇಬರ್ಸ್ ಪಾಪ ಜನ ಬೆಳಿಗ್ಗೆ ಹೋಗಿರ್ತಾರೆ, ಮನೆಗೆ ಹೋದಾಗ ನೀವಿರಲ್ಲ, ನಾನಿರಲ್ಲ, ಕೆಲವರು ಸರಿಗೆ ಉತ್ತರ ಕೊಡೋದಿಲ್ಲ. ಯಾವುದೇ ಒಂದು ಮಾಡ ಇವತ್ತುವರೆಗೆ ನಮ್ದು ಸೆನ್ಸಸ್ ಆಗಿರಲಿ, ವೋಟರ್ ಲಿಸ್ಟ್ ಸರಿ ಇದೆ ಅನ್ರಿ, ವೋಟರ್ ಲಿಸ್ಟ್ ಕೂಡ ಪರದಾಡ್ಬೇಕು ತಾನೆ ಎವ್ರಿ ಇಯರ್. ಸೊ ಇದಕ್ಕೆ ನೆಗೆಟಿವ್ ಏನಿದೆ, ಇದರಿಂದ ಏನು ಪರಿಣಾಮ ಏನಾಗಿದೆ, ನೆಗೆಟಿವ್ ಪರಿಣಾಮ ಏನಾಗಿದೆ, ಅದು ಇದರಿಂದ ಯಾರಿಗೆ ಪಾಸಿಟಿವ್ ಏನಾಗಿದೆ? ಇದು ಕೇವಲ ಓನ್ಲಿ ಜಾತಿ ಗಣತೆ, ಯಾವ ಸಮಾಜ ಎಷ್ಟಿಷ್ಟ ಇರ್ತಕ್ಕಂಥದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಅಲ್ಲ, ಕೆಲವು ಸಂದರ್ಭದಲ್ಲಿ ಹೋಗೋದಲ್ರಿ, ಯಾಕಂದ್ರೆ ಅಂಡರ್ಸ್ಟುಡ್ ಇರ್ತದೆ. ಈಗ ಕೆಲವು ಜಾಗದಲ್ಲಿ ಟೀಚರ್ಗಳು ಅವ್ರ ಮನೆಗೆ ಹೋಗಿಲ್ಲ, ನನ್ನ ಮನೆಗೆ ಬಂದಿಲ್ಲ ಅಂತಂದ್ರೆ ಮೋಸ್ಟ್ ಪ್ರಾಬಲ್ ಇದೆ ಮಟ ಪ್ರಿಸ್ಯೂಮ್ಡ್ ಆಲ್ಸೋ. ಅದೇ ಹೇಳ್ತಿರೋದ್ರಿ, ವೇಟ್ ಮಾಡಿರಲ್ಲ, ಬಂದಿದ್ರೋ ಇಲ್ಲ ನನಗೆ ಗುರ್ತಿಲ್ಲ, ಸುಳ್ಳು ಯಾಕೆ ಕೇಳಬೇಕು? ಸುಳ್ಳು ಅಂತ ಹೇಳಲ್ಲ ನಾನು. ಆದರೆ ಬರ್ಲಿದ್ರು ಪರವಾಗಿಲ್ಲ ಅಲ್ರಿ. ವೆದರ್ ಮೈ ನೇಮ್ ಇಸ್ ದೇರ್ ಆರ್ ನಾಟ್ ಕರೆಕ್ಟ್ಲಿ ಶುಡ್ ಐ ಚೆಕ್ ಇಟ್ ಆರ್ ನಾಟ್ ಅಲ್ರಿ? ಹಂಗಲ್ರಿ, ಸುಳ್ಳು ಮಾಹಿತಿ ಇದಿಲ್ಲ ಅಂತ ಚೆಕ್ ಮಾಡ್ಬೇಕಲ್ವಾ? ಈಗ ವೋಟರ್ ಲಿಸ್ಟ್ ನಿಮ್ಮ ಹೆಸರು ಐತೆ. ಏನೇನು ಇವತ್ತು ಸಾರ್ವಜನಿಕ ವಲಯದಲ್ಲಿ ಯಾವ್ಯಾವ ಅಭಿಪ್ರಾಯಗಳು ಬಂದಿದ್ದಾವೆ, ಎಲ್ಲ ಅಭಿಪ್ರಾಯಗಳನ್ನು ತೆಗೆದುಕೊಂಡು ಸಂಪುಟದಲ್ಲಿ ಚರ್ಚೆ ಮಾಡ್ತೇವೆ. ಏನೇನು ಸಮಸ್ಯೆಗಳಿದ್ದಾವೆ ಅವುಗಳನ್ನೆಲ್ಲವನ್ನು ಕೂಡ ನಾವು ಗಮನಕ್ಕೆ ತೆಗೆದುಕೊಳ್ತೇವೆ. ಸತ್ಯಾಸತ್ಯತೆಯ ಆಧಾರದ ಮೇಲೆ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡು ತೀರ್ಮಾನ ಮಾಡುವಂಥದ್ದೇ ನಮ್ಮ ಸರ್ಕಾರದ ಉದ್ದೇಶ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವರವರ ಅಭಿಪ್ರಾಯ ಹೇಳಲಿಕ್ಕೆ ಸಮಾನ ಅವಕಾಶ ಇದೆ, ಮುಕ್ತ ಅವಕಾಶವೂ ಕೂಡ ಇದೆ. ಆಗಿರುವಾಗ ಅವರೆಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ನಾವು ಮಾಡ್ತೇವೆ. ಹೇಳಿ, ಇದು ಭಾಳ ದೊಡ್ಡ ಬೃಹತ್ತಾದಂಥ ಒಂದು ಇದು ಸಾಮಾಜಿಕ ಶೈಕ್ಷಣಿಕ ಮತ್ತು ಇದೇನು ಅಧ್ಯಯನ ಇದೆ, ಇದು ಇನ್ನೂ ಭಾಳಷ್ಟು ನಾವು ತಿಳ್ಕೊಳ್ಬೇಕಾಗ್ತದೆ, ಮಾಹಿತಿ ತಗೊಳ್ಬೇಕಾಗಿದೆ. ನಿನ್ನೆ ಮಾನ್ಯ ಮುಖ್ಯಮಂತ್ರಿಯವರು ಬೀದರ್ಗೆ ಬಂದಿದ್ದರು. ಆ ಒಂದು ಕಾರ್ಯಕ್ರಮದಲ್ಲಿ ನಾನು ವ್ಯಸ್ತನಾಗಿದ್ದೆ. ಈಗೆಲ್ಲ ನೋಡ್ತಾ ಇದ್ದೇನೆ, ನೋಡಿ ನನ್ನ ಅಭಿಪ್ರಾಯ ಸಚಿವ ಸಂಪುಟದಲ್ಲಿ ಮಂಡನೆ ಮಾಡ್ತೇನೆ. ಸಚಿವ ಸಂಪುಟದಲ್ಲಿ ಓಕೆ, ಇದು ಸಚಿವರುಗಳ ಅಭಿಪ್ರಾಯ. ಕೆಲವರೆಲ್ಲರೂ ಕೂಡ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ, ಕೆಲವರು ಅಧ್ಯಯನ ಮಾಡ್ಕೊಂಡು ಬಂದಿಲ್ಲ ಅಂತ ಅನಿಸುತ್ತೆ. ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತನ್ನು ಕೇಳ್ತಾ ಇದ್ದಾರೆ. ನಾನು ಏನು ಹೇಳಲಿ ಅಂತ, ನಿಮಗೊಂದು ವಾರ ಟೈಮ್ ಕೊಟ್ಟಿದ್ದೆ, ಅದಕ್ಕೋಸ್ಕರ ಓದಿ ಹೇಳಿ ಅಂತ. ಕೆಲವರಿಗೆ ಹೆಂಗೆ ಅಂತಂದರೆ ಅಸಮಾಧಾನ ಇದ್ದರೂ ತೋರಿಸ್ಕೊಳ್ಳಲ್ಲ, ಪಕ್ಷದಲ್ಲಿ ಒಡಕಿದೆ ಅಂತ ಅಂದ್ಕೊಂಡ್ಬಿಡ್ತಾರೆ ಅಂತ ತೋರಿಸ್ಕೊಳ್ಳಲ್ಲ. ಆಗ ಅವರು ನಾನೇನು ರಿಯಾಕ್ಟ್ ಮಾಡಲ್ಲ ಅಂತ ಉತ್ತರವನ್ನು ಕೊಡ್ತಾರೆ. ಸೊ ಹಾಗಾಗಿ ನೋಡೋಣ ಯಾರ್ಯಾರು ಏನೇನು ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಕ್ಚುಲಿ ಜನರ ರೆಪ್ರೆಸೆಂಟೇಟಿವ್ಸ್ ಆಗಿ ಹೋಗಿರ್ತಕ್ಕಂಥವ್ರು ಅಧ್ಯಯನ ಮಾಡ್ಕೊಂಡು ಹೋಗಬೇಕು. ವಾಸ್ತು ಸ್ಥಿತಿ ಏನಿದೆ, ವಸ್ತುಸ್ಥಿತಿ ಅದನ್ನು ಹೇಳಬೇಕು. ನೋಡೋಣ ಏನು ಮಾಡ್ತಾರೆ ಅಂತ.